ನಮ್ಮ ಹೆಸರು ಕಿರಣ್ ಅಂತೇಳಿ, ಬೆನಕ ನರ್ಸರಿ ಇದೆ ನಮ್ಮದು. ನಾವೇ ಕೂಡ ಇದು ಬಾಯರ್ ಸೆಮಿನಿಸಿಂದು ದಿಲ್ಕಶ್ ಅಂತೇಳಿ ತಳಿ. ನಾನೇ ಅವರು ಸೀಡ್ದು ನಾನೇ ತಂದು ನಾನೇ ಬೆಳೆಸಿದ್ದೆ. ಅದಕ್ಕೆ ಯಾವ ತಳಿ ಆಯ್ಕೆ ಮಾಡ್ಕೊಳ್ಳೋಣ ಅಂದರು. ಬಾಯರ್ ಸೆಮಿನಿಸಿದ್ದು ದಿಲ್ಕಶ್ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದೆ. ತುಂಬ ಚೆನ್ನಾಗಿ ಬಂದಿದೆ. ಸುಮಾರು 1.5 ಎಕರೆ ವಿಸ್ತೀರ್ಣದಲ್ಲಿ ಸುಮಾರು ಒಂದು 40 ಟನ್ನು ಇಳುವರಿ ಕೊಯ್ತಿದ್ದಾರೆ. ರೋಗ ಕಮ್ಮಿ, ವಿಲ್ಟ್ ಇಲ್ಲ. ಆಮೇಲೆ ಕಾಯಿಗಳಂತೂ ಒಳ್ಳೆ ಗಟ್ಟಿ ಇದೆ, ನೀವು ನೋಡ್ಬೋದು. ಇದ್ರ ಮೇಲೆ ನಿತ್ರು ಕೂಡ ಇದು ಕಾಯಿ ಹೊಡೆಯಲ್ಲ, ಆ ಥರ ಗಟ್ಟಿ ಇದೆ. ತುಂಬ ಕ್ವಾಲಿಟಿ ಇದೆ. ಮುಂದಿನ ರೈತರು ಬೆಳಿಬೋದು. ದಿಲ್ಕಶ್ ತಳಿನ ಆಯ್ಕೆ ಮಾಡ್ಕೊಂಡು ಮಳೆಗಾಲ ಮತ್ತು ಬೇಸಿಗೆಕಾಲ ಎರಡೂ ಕಾಲಕ್ಕೂ ಕೂಡ ದಿಲ್ಕಶ್ ತಳಿ ಬೆಳಿಬೋದು. ತುಂಬ ಚೆನ್ನಾಗಿದೆ. ಇದು ನಾಟಿ ನೀವು ಸಸಿ ಕೊಟ್ಟಂತ ಟೈಮ್ ಯಾವುದು? ನಾನು ಜನವರಿ ಫಸ್ಟ್ ವೀಕಲ್ಲಿ ಸಸಿ ಕೊಟ್ಟಿದ್ದು. ಸುಮಾರು ಒಂದು 15 ದಿನ ನರ್ಸರಿಲಿ ಬೆಳೆಸಿದ್ವಿ. ಇವ್ರು ತಂದು ಒಂದು 2 ದಿನಕ್ಕೆ ನಾಟಿ ಮಾಡಿದ್ದಾರೆ. ಓಕೆ, ಈಗ ಇದು ಎಷ್ಟು ದಿನಕ್ಕೆ ಕಟಾವು ಬಂದಿರೋದು? ಇದು ಒಂದು 15, ಒಂದು 50, 70, 75 ದಿನಕ್ಕೆ ಬಂದಿದೆ. 70-75 ದಿನಕ್ಕೆ ಕಟಾವು ಆಗ್ತಾ ಇದೆ. ಸೊ ಒಂದು ಗಿಡಕ್ಕೆ ಎಷ್ಟು ಕಾಯಿ ಬಂದಿದೆ ಅಂತ ಹೇಳ್ತಿದ್ದಾರೆ? ಇದು ಈಗ ಸೆಲೆಕ್ಟ್ ಅಂದರೆ 4 ಕಾಯಿ ಬಂದಿದೆ. 4 ಅಂದ್ರೆ 4 kg ಕನಿಷ್ಠ ಇಟ್ಕೊಂಡ್ರು 16 kg ಗಿಡಕ್ಕೆ ಬಂದಿದೆ. ಓಕೆ, ಥ್ಯಾಂಕ್ಸ್, ಧನ್ಯವಾದ.